ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್. ಗೈಸ್, ಬೆಳಗ್ಗೆನೇ ಈಗ ಬಿಸಿನೀರಿಗೆ ಚಿಯಾ ಸೀಡ್ಸ್ನ ಓವರ್ ನೈಟ್ ನೆನೆಸಿಟ್ಟಿರ್ತೀನಿ. ಸೊ ಅದನ್ನು ಕುಡಿತಾ ಇದ್ದೀನಿ. ಪಾಪಗೂ ಸ್ವಲ್ಪ ಬಿಸಿನೀರು ಕೊಟ್ಟಿದ್ದೀನಿ, ಬರೀ ಪ್ಲೈನ್ ಕೊಟ್ಟಿದ್ದೀನಿ ಅವಳಿಗೆ, ನೀರು ಬಿಸಿನೀರು. ಸೊ ಅವಳು ಚಿಂಟಿ ನೋಡಿಕೊಂಡು ಅವಳಿಗೆ ಡೋರಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಡೋರಾ ಐಡಿ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಐಡಿ ಬರ್ತಾಯಿತ್ತು. ಸೊ ನೋಡಿಕೊಂಡು ಬಿಸಿನೀರು ಕುಡಿತಾ ಇದ್ಲು, ಏನೋ ಮಾತಾಡ್ತಾ ಇದ್ಲು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಏನು ನಮ್ಮ ಹೆಸರು ಕನ್ನಡತಿ ನಾಗು. ಕನ್ನಡತಿ ನಾಗು. ನಮಸ್ಕಾರ ಚಿತ್ರದುರ್ಗ. ಹೇಳೀನು ಮಾಡಿದ್ದೀನಿ, ಈಗ ಕುಡಿಬೇಕು. ಆ್ಯಂಡ್ ಪಾಪುಗೆ ಈ ಕಡೆ ಕ್ಯಾರೆಟ್ ಹಾಕ್ಬಿಟ್ಟು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಕ್ಯಾರೆಟು ಸ್ವಲ್ಪ ಸಾಫ್ಟ್ ಆಗಬೇಕು, ಆಮೇಲೆ ಶಾವಿಗೆ ಆ್ಯಡ್ ಮಾಡ್ತೀನಿ. ಪಾಪ ನೋಡಿ, ಬರ್ರಿ ಇಂಥದ್ದೇ ಹಚ್ಚೋದು, ಮೇಲೆ ಹಚ್ಚು ಅನ್ನೋದು. ಬಾಯ್ಲಿ ಬಾ, ಈ ಕಡೆ ಬಾ. ಓಕೆ ಗೈಸ್, ಇವಾಗ ರೆಡಿ ಆಯಿತು ಕ್ಯಾರೆಟ್ ಶಾವಿಗೆ ಬಾತು. ಸೊ ನನ್ನ ಮಗಳಿಗೆ ಕ್ಯಾರೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆಗೆ ಶಾವಿಗೆದಲ್ಲಿ ಏನು ಮಾಡಿಕೊಟ್ರು ಚೆನ್ನಾಗಿ ತಿಂತಾಳೆ. ಸೊ ಶಾವಿಗೆ ಬಾತ್ ಇಷ್ಟ, ಶಾವಿಗೆ ಪಾಯಸ ಇಷ್ಟ. ಸೊ ಹಾಗಾಗಿ ಮಾಡಿದ್ದೀನಿ. ಓಕೆ ಗೈಸ್, ರೆಡಿ ಆಯಿತು. ಈಗ ಪಾಪುಗೆ ತಿನ್ನಿಸ್ಬಿಟ್ಟು ಅವಳಿಗೆ ರೆಡಿ ಮಾಡಬೇಕು. ಗೈಸ್, ಪೂಜೆ ಎಲ್ಲ ಆಯಿತು. ಈಗ ಪೂಜೆ ಮುಗಿಸ್ಕೊಂಡು ಈಗ ಪಾಪುನ ಅಂಗನವಾಡಿಗೆ ಬಿಡೋದಕ್ಕೆ ಹೊರಟಿದ್ದೀನಿ. ಸೊ ಹೋಗಿ ಬಂದಮೇಲೆ ಮತ್ತೆ ಸಿಗ್ತೀನಿ. ಪಾಪು ಅಂಗನವಾಡಿಗೆ ಹೊರಟ? ಸ್ಮೈಲ್ ಮಾಡು. ಬೇಜಾರು ನನ್ನ ಮಗಳಿಗೆ. ಓಕೆ ಗೈಸ್, ಅಂಗನವಾಡಿಗೆ ಕರ್ಕೊಂಬಂದೆ. ನನ್ನ ಮಗಳು ಅಳ್ತಾ ಕೂತ್ಕೊಂಡಿದ್ದಾಳೆ. ಸೊ ಎಲ್ಲ ಮಕ್ಕಳು ನಗ್ನಗ್ತಾ ಇರ್ತಾರೆ, ಅವಳಿಗೆ ಇನ್ನೂ ಅಡ್ಜಸ್ಟ್ ಆಗಿಲ್ವಲ್ಲ, ಸ್ವಲ್ಪ ಅಳ್ತಾ ಇದ್ಲು. ಆ್ಯಂಡು ಅವ್ರ ಮಿಸ್ಸು ಪರವಾಗಿಲ್ಲ 2 ದಿನ ಅಡ್ಜಸ್ಟ್ ಆಗ್ತಾಳೆ ಬಿಡಿ ಅಂತ ಅಂದರು. ಬಿಟ್ಬಿಟ್ಟು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಮುದ್ದೆ ಸಾರು ಮಾಡ್ಕೊಂಡು ತಗೊಂಬಂದಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಸ್ವಲ್ಪ ಸಿಟಿಗೆ ಹೋಗೋಣ ಅಂತೇಳಿ, ಊಟ ಮುಗಿಸ್ಕೊಂಡು ಸಿಟಿಗೆ ಹೋಗೋಣ ಅಂತೇಳಿ ಬಂದ್ವಿ. ಸ್ವಲ್ಪ ಕೆಲಸ ಇತ್ತು. ಅಕ್ಕ ಸ್ವಲ್ಪ ಪಾರ್ಲರ್ಗೆ ಹೋಗಿ ಬರೋಣ ಅಂತ ಅಂದರು, ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಬಂದೆ. ಆ್ಯಂಡ್ ಇಲ್ಲಿ ಅಜ್ಜಿ ಕೂದಲು ಅಂತ ನಾವು ಚಿಕ್ಕವರಿದ್ದಾಗ ತಿಂತಾಯಿದ್ವಿ, ನೆನಪಿದೆಯಾ? ಸೊ ಅದು ಇತ್ತು. ಸೊ ತುಂಬ ಚೆನ್ನಾಗಿತ್ತು, ಹಾಗಾಗಿ ತಗೊಂಡು ತಿನ್ಕೊಂಡ್ವಿ. ಸೊ ವ್ಲಾಗ್ನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಹಣ್ಣು ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಪಾಪುಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಆ್ಯಂಡ್ ಒಂದಷ್ಟು ಹಣ್ಣುಗಳು ತಗೊಂಡು ಮತ್ತು ಏನಪ್ಪ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ತಗೊಂಡು ಸೊ ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ದುರ್ಗದಲ್ಲಿ ಹೆವಿ ಬಿಸಿಲು, ಅಡ್ಡಾಡೋದಕ್ಕೆ ಆಗಲ್ಲ. ಸೊ ಏನಾರು ಕೆಲಸ ಇದ್ರೆ ಅಷ್ಟೇ ಹೋಗೋದು, ಸುಮ್ಮನೆ ಹೋಗಲ್ಲ. ಸೊ ತಗೊಂಡು ಈಗ ಪಾಪುನ ಕರ್ಕೊಂಬರೋದಕ್ಕೆ ಅಂತ ಅಂಗನವಾಡಿಗೆ ಹೋಗ್ತಾಯಿದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಏನು ಮಾಡ್ತಾಳೆ ಅಂತ ಮಲಗಿದ್ದಾಳೆ ಗೊತ್ತಿಲ್ಲ. ಮಲಗಿದ್ದಾಳ? ಇರು, ನಿನಗಿಷ್ಟನ ಈ ಹಣ್ಣು? ಅದಕ್ಕೆ ತಗೊಂಬಂದೆ. ತಡಿ ವಾಶ್ ಮಾಡಬೇಕು.
ವಾಶ್ ಮಾಡಿ ಕೊಡೋದು ನಿನಗೆ, ವಾಶ್ ಮಾಡಿ ಕೊಡಬೇಕು. ಕಟ್ ಮಾಡಿದ್ದೀನಿ, ತಿನ್ನು. ಈಗ ಸಾಲ್ಟ್ ಹಾಕ್ಕೊಡ್ಲಾ ಸ್ವಲ್ಪ? ಚೆನ್ನಾಯ್ತಾ? ತಿನ್ನು. ಗೈಸ್ ಮೋಮೋಸ್ ತಿನ್ನಂಗೆ ಆಗಿತ್ತು. ನಮ್ಮ ಮನೆಯವ್ರು ತಗೊಂಬಂದರು ವೆಜ್ ಮೋಮೋಸು. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸ್ನ್ಯಾಕ್ಸಲ್ಲಿ. ಇದು ಖಾರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದಕ್ಕೆ ತರಿಸ್ತೆ. ಸೊ ಗೈಸ್ ನನ್ನ ತಮ್ಮರು ಬಂದಿದ್ದರು, ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಸೊ ಹಾಗೆ ಬರೋ ಗಂಟನೂ ಕಾಯ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್.